ಓಂ ಶಾಂತಿ. ದಿನಾಂಕ 24/8/2021. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮುರಳಿಯ ಮುಖ್ಯ ಸಾರ. मीठे बच्चे, अब तक जो कुछ पढ़ा है उसे भूल एक बाप को याद करो. ಮಧುರ ಮಕ್ಕಳೇ, ಇಲ್ಲಿವರೆಗೆ ಏನೆಲ್ಲ ಓದಿದ್ದೀರಿ ಅದನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ. प्रश्न: भारत पर सत्युगी स्वराज्य स्थापन करने के लिए कौन सा बल चाहिए? ಭಾರತದಲ್ಲಿ ಸತ್ಯುಗಿ ಸ್ವರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ ಯಾವ ಬಲ ಇರಬೇಕು? उत्तर: पवित्रता का बल. तुम सर्वशक्तिवान बाप से योग लगाकर पवित्र बनते हो. ಪವಿತ್ರತೆಯ ಬಲ ಇರಬೇಕು. ನೀವು ಸರ್ವಶಕ್ತಿವಾನ್ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಿಸಿ ಪವಿತ್ರರಾಗುತ್ತೀರಿ. ಯಹ ಪವಿತ್ರತಾ ಕಾ ಹಿ ಬಲ್ ಹೈ. ಇದು ಪವಿತ್ರತೆಯದೇ ಬಲವಾಗಿದೆ. ಜಿಸ್ಸೆ ಸತ್ಯುಗಿ ಸ್ವರಾಜ್ಯ ಕಿ ಸ್ಥಾಪನಾ ಹೋತಿ ಹೈ. ಅದರಿಂದ ಸತ್ಯುಗಿ ಸ್ವರಾಜ್ಯದ ಸ್ಥಾಪನೆ ಆಗುತ್ತದೆ. ಇಸ್ಮೇ ಲಡಾಯಿ ಆದಿ ಕಿ ಕೊಯ್ ಬಾತ್ ನಹಿ. ಇದರಲ್ಲಿ ಯುದ್ಧ ಇತ್ಯಾದಿಗಳ ಮಾತಿಲ್ಲ. ज्ञान और योग बल ही पावन दुनिया का मालिक बना देता है. ಜ್ಞಾನ ಮತ್ತು ಯೋಗ ಬಲವೇ ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತದೆ. इसी बल से एक मत की स्थापना हो जाती है. ಇದೇ ಬಲದಿಂದ ಒಂದು ಮತದ ಸ್ಥಾಪನೆ ಆಗುತ್ತದೆ. गीत. आखिर वह दिन आया आज. अच्छा. धारणा के लिए मुख्य सार. पहले पॉइंट. संगम योग पर श्रेष्ठ कर्म करके पुरुषोत्तम बनना है. कोई भी ऐसा कर्म नहीं करना है जो कनिष्ठ बन जाए. ಸಂಗಮ ಯುಗದಲ್ಲಿ ಶ್ರೇಷ್ಠ ಕರ್ಮವನ್ನು ಮಾಡಿ ಪುರುಷೋತ್ತಮರಾಗಬೇಕು. ಯಾವುದೇ ಇಂತಹ ಕರ್ಮವನ್ನು ಮಾಡಬಾರದು, ಅದರಿಂದ ಕನಿಷ್ಠರಾಗುವಂಥದ್ದು. दूसरी पॉइंट. गुप्त रूप में बाप का मददगार बन भारत को स्वर्ग बनाने की सेवा करनी है. अपने ही तन मन धन से भारत को स्वर्ग बनाना है. याद और पवित्रता का बल जमा करना है. ಗುಪ್ತ ರೂಪದಲ್ಲಿ ತಂದೆಯ ಸಹಯೋಗಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆ ಮಾಡಬೇಕು. ತಮ್ಮದೇ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಬೇಕು. ನೆನಪು ಹಾಗೂ ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಬೇಕು. वरदान. अपने असली संस्कारों को इमर्ज कर सदा हर्षित रहने वाले ज्ञान स्वरूप भव. ತಮ್ಮ ವಾಸ್ತವಿಕ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಂಡು ಸದಾ ಹರ್ಷಿತರಾಗಿರುವಂತಹ ಜ್ಞಾನ ಸ್ವರೂಪ ಆಗಿ. विवरण. जो बच्चे ज्ञान का सिमरन कर उसका स्वरूप बनते हैं वह सदा हर्षित रहते हैं. ಯಾವ ಮಕ್ಕಳು ಜ್ಞಾನದ ಸ್ಮರಣೆ ಮಾಡಿಕೊಂಡು ಅದರ ಸ್ವರೂಪರಾಗುತ್ತಾರೆ ಅವರು ಸದಾ ಹರ್ಷಿತರಾಗಿರುತ್ತಾರೆ. सदा हर्षित रहना यह ब्राह्मण जीवन का असली संस्कार है. ಸದಾ ಹರ್ಷಿತರಾಗಿರುವುದು ಇದು ಬ್ರಾಹ್ಮಣ ಜೀವನದ ವಾಸ್ತವಿಕ ಸಂಸ್ಕಾರ ಆಗಿದೆ. दिव्य गुण अपनी चीज़ है, अवगुण माया की चीज़ है जो संग दोष से आ गए हैं. ದಿವ್ಯ ಗುಣಗಳು ನಮ್ಮ ವಸ್ತುಗಳಾಗಿದ್ದಾವೆ, ಅವಗುಣಗಳು ಮಾಯೆಯ ವಸ್ತುಗಳಾಗಿದ್ದಾವೆ, ಅವುಗಳು ಸಂಘದೋಷದಿಂದ ಬಂದಿದ್ದಾವೆ. अब उसे पीठ दे दो और अपने ऑलमाइटी अथॉरिटी की पोजीशन पर रहो तो सदा हर्षित रहेंगे. ಈಗ ಅವುಗಳಿಗೆ ಬೆನ್ನು ಮಾಡಿ ಹಾಗೂ ತಮ್ಮ
ಸರ್ವಶಕ್ತಿವಾನ ಸ್ಥಿತಿಯ ಪೊಸಿಷನ್ನಲ್ಲಿ ಸದಾ ಸ್ಥಿತರಾಗಿರಿ, ಆಗ ಸದಾ ಹರ್ಷಿತರಾಗಿ ಇರುತ್ತೀರಿ. कोई भी आसुरी व व्यर्थ संस्कार सामने आने की हिम्मत भी नहीं रख सकेंगे. ಯಾವುದೇ ಅಸುರಿ ಸಂಸ್ಕಾರ ಹಾಗೂ ವ್ಯರ್ಥ ಸಂಸ್ಕಾರ ನಮ್ಮ ಎದುರುಗಡೆ ಬರುವಂತಹ ಸಾಹಸವನ್ನು ಇಟ್ಟುಕೊಳ್ಳಲಾರದು. स्लोगन: संपूर्णता का लक्ष्य सामने रखो तो संकल्प में भी कोई आकर्षण आकर्षित नहीं कर सकती है. ಸಂಪೂರ್ಣತೆಯ ಲಕ್ಷ್ಯವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡಾಗ ಸಂಕಲ್ಪದಲ್ಲಿಯೂ ಸಹ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡಿಕೊಳ್ಳಲಾರದು. ಅವ್ಯಕ್ತಿಶಾರೆ 24ನೇ ಪಾಯಿಂಟು. डबल लाइट बनो 24ನೇ ಪಾಯಿಂಟು. सदा खुशी में झूलने वाले सर्व के विघ्नहर्ता व सर्व की मुश्किल को सहज करने वाले तब बनेंगे जब संकल्पों में दृढ़ता होगी और स्थिति में डबल लाइट होंगे. सदा ಖುಷಿಯ ಉಯ್ಯಾಲೆಯಲ್ಲಿ ಆಡುವಂತಹ ಸರ್ವರ ವಿಘ್ನಗಳ ಹರ್ತ, ಸರ್ವರ ಕಷ್ಟಗಳನ್ನು ಸಹಜವನ್ನಾಗಿ ಮಾಡುವಂಥವರು ಆಗ ಆಗುತ್ತೀರಿ ಯಾವಾಗ ಸಂಕಲ್ಪದಲ್ಲಿ ದೃಢತೆ ಇರುತ್ತದೆ ಹಾಗೂ ಸ್ಥಿತಿಯಲ್ಲಿ ಡಬಲ್ ಲೈಟ್ ಆಗಿರುತ್ತೀರಿ. ಮೇರಾ ಕುಚ್ ನಹಿ ಸಬ್ ಕುಚ್ ಬಾಪ್ ಕಾ ಹೈ. ನನ್ನದೇನೂ ಇಲ್ಲ, ಎಲ್ಲವೂ ತಂದೆಯದೇ ಆಗಿದೆ. जब बोझ अपने ऊपर रखते हो तो तब सब प्रकार के विघ्न आते हैं. ಯಾವಾಗ ಹೊರೆಯನ್ನು ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರಿ ಆಗ ಎಲ್ಲ ಪ್ರಕಾರದ ವಿಘ್ನಗಳು ಬರುತ್ತವೆ. ಮೇರಾ ನಹಿ ತೋ ನಿರ್ವಿಘ್ನ. ನನ್ನದು ಏನೂ ಇಲ್ಲ ಅಂದಾಗ ನಿರ್ವಿಘ್ನ ಆಗಿರುತ್ತೀರಿ. दादी प्रकाश मणि जी की विशेषताएं 24ನೇ ಪಾಯಿಂಟು. अतीन्द्रिय सुख के खजाने से संपन्न. संगम युग का विशेष खजाना है अतीन्द्रिय सुख. संगम युगದ ವಿಶೇಷ ಖಜಾನೆ ಆಗಿದೆ ಅತೀಂದ್ರಿಯ ಸುಖ. दादी जी सदा उसी सुख की अनुभूति में रहती. ದಾದಿಜಿಯವರು ಸದಾ ಅದೇ ಸುಖದ ಅನುಭೂತಿಯಲ್ಲಿ ಇರುತ್ತಿದ್ದರು. इसके लिए उन्होंने न्यारे और प्यारे बनने का बहुत अच्छा ಬ್ಯಾಲೆನ್ಸ್ रखा. ಅದಕ್ಕಾಗಿ ಅವರು ಭಿನ್ನ ಹಾಗೂ ಪ್ರಿಯರಾಗುವಂತಹ ಸಮತೋಲನೆಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದರು. जितना वे कारोबार में आती उतना ही अंतर्मुखी रहती. ಎಷ್ಟು ಅವರು ಕಾರ್ಯವ್ಯವಹಾರದಲ್ಲಿ ಬರುತ್ತಿದ್ದರು ಅಷ್ಟೇ ಅವರು ಅಂತರ್ಮುಖಿಯಾಗಿ ಇರುತ್ತಿದ್ದರು. वे सदा परमात्मा प्यार में अतीन्द्रिय सुख की अनुभूतियों में मगन रहती. ಅವರು ಸದಾ ಪರಮಾತ್ಮ ಪ್ರೀತಿಯಲ್ಲಿ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ಮಗ್ನರಾಗಿರುತ್ತಿದ್ದರು. वे कर्म करते भी सदा उपराम रहती. ಅವರು ಕರ್ಮ ಮಾಡುತ್ತಿದ್ದರೂ ಸಹ ಸದಾ उपराम आगे इरुत्तिद्दरु. उनको सदा यही स्मृति रहती कि यह जीवन की अंतिम यात्रा है. ಅವ್ರಿಗೆ ಸದಾ ಇದೇ ಸ್ಮೃತಿ ಇರುತ್ತಿತ್ತು, ಇದು ಜೀವನದ ಕೊನೆಯ ಯಾತ್ರೆ ಆಗಿದೆ. इसलिए हमें सदा व्यर्थ से मुक्त हो उपराम रहना है. ಆದ್ದರಿಂದ ನಾವು ಸದಾ ವ್ಯರ್ಥದಿಂದ ಮುಕ್ತರಾಗಿದ್ದು ಉಪರಾಮ ಆಗಿರಬೇಕು. अपने संकल्प श्वास समय को सफल कर सफलता मूर्त बनना है. ತಮ್ಮ ಸಂಕಲ್ಪಗಳನ್ನು ಶ್ವಾಸವನ್ನು ಸಫಲ ಮಾಡಿ ಸಫಲತಾ ಮೂರ್ತರಾಗಬೇಕಾಗಿದೆ. ಅಚ್ಚಾ, ಓಂ ಶಾಂತಿ.